ಫೈನಾನ್ಸ್ ಲಿಮಿಟೆಡ್ ಇವರ ವತಿಯಿಂದ ವಿದ್ಯಾರ್ಥಿ ಪ್ರೋತ್ಸಾಹಧನ ವಿತರಣಾ ಸಮಾರಂಭ ತುಮಕೂರಿನ ಎಂಪ್ರೆಸ್ ಆಡಿಟೋರಿಯಂನಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಡಾಕ್ಟರ್ ಜಿ ಪರಮೇಶ್ವರ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದು, ಡಾಕ್ಟರ್ ಶ್ರೀ ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. 2013ರಲ್ಲಿ ಶ್ರೀರಾಮ್ ಫೌಂಡೇಶನ್ ಚಾರಿಟೇಬಲ್ ಟ್ರಸ್ಟ್ ಸಂಸ್ಥೆಯು ಸ್ಥಾಪಿಸಿ ಇದರ ಮುಖಾಂತರ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ, ಕಿವುಡ ಮಕ್ಕಳ ಶಾಲೆ ನಡೆಸುವುದು, ವೃದ್ಧಾಶ್ರಮಗಳನ್ನು ನಡೆಸುವುದು ಮತ್ತು ಪರಿಸರ ಸಂರಕ್ಷಣೆಗೆ ಗಿಡಗಳನ್ನು ನೆಡುವುದು ಮತ್ತು ರಸ್ತೆ ಬದಿಯಲ್ಲಿರುವ ವೃದ್ಧರಿಗೆ ಶಾಲು ವಿತರಿಸುವುದು ಹಾಗೂ ರಸ್ತೆ ಬದಿಯ ಸಣ್ಣ ವ್ಯಾಪಾರಿಗಳಿಗೆ ಛತ್ರಿ ಸೌಲಭ್ಯ ಕಲ್ಪಿಸುವುದು ಹಾಗೂ ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುವುದು ಮತ್ತು ಚಾಲಕರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಸಹಾಯ ಹಾಗೂ ಅಂಧ ಅಥವಾ ಕುರುಡು ಮಕ್ಕಳಿಗೆ ಸಹಾಯ, ಹೀಗೆ ಇದೇ ರೀತಿ ಸಾಮಾಜಿಕ ಸೇವೆಯನ್ನ ಮಾಡುತ್ತಾ ಬಂದಿರುವ ಶ್ರೀರಾಮ್ ಫೌಂಡೇಶನ್ ಕಾರ್ಯ ಶ್ಲಾಘನೀಯ. ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮೀಜಿಗಳು, ಆಧುನಿಕ ಜಗತ್ತಿನ ತಂತ್ರಜ್ಞಾನ ಜಗತ್ತಿನ ಉಪಯೋಗ ಎಷ್ಟು ಬೇಕೋ ಅಷ್ಟೇ ಮಾಡಿಕೊಳ್ಳಬೇಕು. ವಿದ್ಯಾರ್ಥಿಗಳಲ್ಲಿ ಅದ್ಭುತ ಶಕ್ತಿ ಸಾಮರ್ಥ್ಯ ಇದೆ, ಆದರೆ ಸಂಸ್ಕಾರ ವಿಷಯದಲ್ಲಿ ತುಂಬಾ ಹಿಂದೆ ಇದ್ದಾರೆ. ತಂತ್ರಜ್ಞಾನವನ್ನ ಎಲ್ಲರೂ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಕಿವಿ ಮಾತು ಹೇಳಿದ್ರು. ಆಧುನಿಕ ಜಗತ್ತಿನ ತಂತ್ರಜ್ಞಾನದ ಜಗತ್ತಿನ ಉಪಯೋಗವನ್ನು ನಾವು ಮಾಡ್ಕೋಬೇಕು, ಆದರೆ ಎಷ್ಟು ಅಷ್ಟೇ. ಅದನ್ನೇ ನಾವು ಪೂರ್ತಿ ಆಹ್ವಾನ ಮಾಡಿಕೊಂಡ್ರೆ ನಮ್ಮ ಭವಿಷ್ಯತೆಗೆ ತೊಂದರೆ ಇದೆ. ವಿದ್ಯಾರ್ಥಿಗಳು, ನಿಮ್ಮಲ್ಲಿ ಅದ್ಭುತವಾದ ಶಕ್ತಿ ಸಾಮರ್ಥ್ಯ ಇದೆ. ನೀವೆಲ್ಲರೂ ಕೂಡ ನಮಗೆ ಕೇವಲ 80%, 90% ತೆಗಿತೀವಿ ಅಂತ ತಿಳ್ಕೊಂಡಿದ್ದೀರಾ. ಇವತ್ತಿನ ಸ್ಟೂಡೆಂಟ್ಸ್ ಅಂಕರು ಔಟ್ ಆಫ್ ಔಟ್ ತೆಗಿತಾ ಇದ್ದಾರೆ. ಅಷ್ಟು ಬುದ್ಧಿವಂತರಿದ್ದಾರೆ. ಆದರೆ ಸಂಸ್ಕಾರದ ವಿಷಯದಲ್ಲಿ ತುಂಬಾ ಹಿಂದೆ ಬೀಳ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ವಿದ್ಯಾರ್ಥಿಗಳಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಏನು ತಂತ್ರಜ್ಞಾನ ಅನ್ನುವ ಇದೆ ಅದನ್ನು ನಾವು ಸದುಪಯೋಗ ಪಡಿಸ್ಕೋಬೇಕು. ನಾನು ಎಷ್ಟೋ ಜನಕ್ಕೆ ಹೇಳ್ತಾ ಇದ್ದೀನಿ, ಮೊಬೈಲ್ ಅಂದ್ರೆ ಬೆಂಕಿ ಇದ್ದಂತೆ. ಬೆಂಕಿಯಿಂದ ಏನ್ ಮಾಡಬೇಕು? ಕೈ ಕಾಯಿಸ್ಕೋಬೇಕು, ಅಡಿಗೆ ಮಾಡ್ಕೋಬೇಕು, ಟೀ ಕಾಫಿ ಮಾಡ್ಕೊಂಡು ಕುಡಿಬೇಕು. ಬೆಂಕಿಯಿಂದಲೇ ಕೈ ಇಟ್ರೆ ಬೆಂಕಿ ಉಪಯುಕ್ತ, ಒಪ್ಕೊಳ್ಳೋಣ. ಆದರೆ ಬೆಂಕಿನಲ್ಲಿ ಕೈ ಇಟ್ಟರೆ ಕೈ ಸುಟ್ಬಿಡ್ತಾರೆ. ಹಾಗೆ ನಾವು ಬಳಸುವಂತ ನಿಮ್ಮ ಲ್ಯಾಪ್ಟಾಪ್ ಇರಲಿ, ನಿಮ್ಮ ಕಂಪ್ಯೂಟರ್ ಇರಲಿ, ನಿಮ್ಮ ಇಂಟರ್ನೆಟ್ ಇರಲಿ, ನಿಮ್ಮ ಫೇಸ್ಬುಕ್ ಇರಲಿ, ಇನ್ಸ್ಟಾಗ್ರಾಮ್ ಇರಲಿ, ಟ್ವಿಟರ್, ಏನೇ ಯೂಸ್ ಮಾಡ್ಕೊಳ್ಳಿ ಸೋಷಿಯಲ್ ಮೀಡಿಯಾನ. ಆದರೆ ನೀವು ಸೋಷಿಯಲ್ ಮೀಡಿಯಾಕ್ಕೆ ಒಳಗೆ ಹೋಗ್ಬಿಟ್ಟು ನೀವು ನಿಮ್ಮನ್ನು ಕಳ್ಕೋಬೇಡಿ ಅಷ್ಟೇ. ಇವತ್ತು ಜ್ಞಾನ ಅನ್ನೋದು, ಮಾಹಿತಿ ಅನ್ನೋದು ನಿಮ್ಮ ಕೈಗೆ ಬರ್ತದೆ. ಇವತ್ತು ಒಂದು ಮೊಬೈಲ್ನಲ್ಲಿ ದುನಿಯಾ ಮೇರಿ ಮುಖ್ಯ ಮೇ ಅಂತ ಹೇಳ್ತಾ ಇತ್ತು. ಮೊದಲೊಂದು ಕಾಲ ಇತ್ತು, ಮಾಯಾದರ್ಪಣ ಅಂತ ಇರ್ತಿತ್ತು. ನೀವೆಲ್ಲ ಕೇಳಿರ್ಬೋದು. ಅಜ್ಜಿ ಕಥೆಗಳಲ್ಲಿ, ಅಡುಗುಲ ಅಜ್ಜಿ ಕಥೆಗಳಲ್ಲಿ ಮಾಯಾದರ್ಪಣ ಅಂತ ಇರ್ತಿತ್ತು. ಆ ಮಾಯಾದರ್ಪಣದಲ್ಲಿ ರಾಕ್ಷಸನಿಗೆಲ್ಲ ಗೊತ್ತಾಗ್ತಿತ್ತು ಯಾರು ಎಲ್ಲಿ ಹೋಗ್ತಾರೆ, ಏನ್ ಮಾಡ್ತಾರೆ ಅಂತ. ಹಾಗೆ ಇವತ್ತು ಮಾಯಾದರ್ಪಣ ಯಾರ ಕೈನಲ್ಲಿದೆ? ನಿಮ್ಮ ಕೈನಲ್ಲಿದೆ. ನಾನು ಹೇಳೋದು, ನಿಮ್ಮ ಭವಿಷ್ಯ ನಿಮ್ಮ ಕೈನಲ್ಲಿರಬೇಕು, ಆದ್ರೆ ಇವತ್ತು ಮೊಬೈಲ್ ನಿಮ್ಮ ಕೈನಲ್ಲಿದೆ. ಅದಕ್ಕೋಸ್ಕರ ನೀವುಗಳು ಈ ಆಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ಬೆಳಿಬೇಕು, ಆದರೆ ಅದರೊಳಗೆ ಮುಳುಗಿ ಹೋಗಬಾರದು ಅನ್ನುವಂಥ ಸಂದೇಶವನ್ನು ತಿಳ್ಕೊಳ್ಬೇಕು. ಅದ್ಭುತವಾದಂತಹ ಪ್ರತಿಭೆ ಇದೆ, ಒಳ್ಳೆಯದನ್ನು ಓದಿ. ಈ ವೇಳೆ ಮಾತನಾಡಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಅನುಕೂಲವಾಗುವ ನಿಟ್ಟಿನಲ್ಲಿ ಸುಮಾರು ವರ್ಷಗಳಿಂದ ಶ್ರೀರಾಮ್ ಫೈನಾನ್ಸ್ ಲಿಮಿಟೆಡ್ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ನೀಡುತ್ತಿರುವುದು ನಿಜಕ್ಕೂ ಶ್ಲಾಘನೀಯ. ಇದರಿಂದ ಬಡ ಮಕ್ಕಳಿಗೆ, ಕಿವುಡ ಮಕ್ಕಳಿಗೆ, ಶಿಕ್ಷಣದಿಂದ ವಂಚಿತರಾದವರಿಗೆ ಹಾಗೂ ವೃದ್ಧಾಶ್ರಮಗಳಿಗೆ ಅನುಕೂಲವಾಗಲಿದೆ. ಎಲ್ಲರೂ ಇದನ್ನ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಅಭಿಪ್ರಾಯ ಹೇಳಿದರು. ಸುಮಾರು 4,000ಕ್ಕೂ ಹೆಚ್ಚು ಕೋಟಿ, 4,700 ಕೋಟಿ ರೂಪಾಯಿ ಬಂಡವಾಳ ಆಗುತ್ತೆ. ಅಂದ್ರೆ ಎಷ್ಟೊಂದು ಲಾಭ ಮಾಡ್ತಾರೆ ಅಂತ ಗೊತ್ತಾಗುತ್ತೆ ಅಲ್ವಾ? ಆದ್ರೆ ಬಹಳ ಒಳ್ಳೆಯ ಕೆಲಸ ಅವ್ರು ಏನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಆ ಲಾಭವನ್ನ ತಮ್ಮ ಖರ್ಚು ಮಾಡೋದಿಲ್ಲ, ಸ್ವಾರ್ಥಕ್ಕಾಗಿ ಮಾಡದೆ ಸಮಾಜಕ್ಕಾಗಿ ಖರ್ಚು ಮಾಡತಕ್ಕಂಥ ಒಂದು ಸಂಸ್ಥೆ ನಿಜಕ್ಕೂ ಕೂಡ ಶ್ಲಾಘನೀಯ ಅಂತ ಹೇಳಿ ನಾನು ಭಾವಿಸ್ತೇನೆ. ಅದರಲ್ಲಿ ವಿಶೇಷವಾಗಿ ಶಾಲಾ ಕಾಲೇಜಿನ ಮಕ್ಕಳಿಗೆ 7th ಇಂದ 10th ಅಲ್ಲ, 12th, 7th ಇಂದ 8th ಇಂದ
8th 12th ವರೆಗೂ ಸುಮಾರು ಇಡೀ ರಾಜ್ಯದಲ್ಲಿ 30,000 ಮಕ್ಕಳಿಗೆ ಅವರು ಸಹಾಯಧನವನ್ನ ನೀಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಆ ಸಂಸ್ಥೆಗೆ ನಾವು ಪ್ರಶಂಸೆ ಮಾಡಲೇಬೇಕಾಗ್ತದೆ. ಹಾಗಾಗಿ ನಾನು ಇವತ್ತು ಶ್ರೀರಾಮ್ ಫೈನಾನ್ಸ್ನವರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರ ವ್ಯಾಪಾರ ಮತ್ತೊಂದು ಆಗಲಿ, ಅದರಿಂದ ಇನ್ನೂ ಹೆಚ್ಚು ಲಾಭ ಬರಲಿ, ಆ ಲಾಭವನ್ನು ಇನ್ನೂ ಹೆಚ್ಚು ಶಾಲಾ ಮಕ್ಕಳಿಗೆ ಕೊಡಬೇಕು. ಇದು ಅವರೇ ಹೇಳಿದ್ದಾರೆ, ಹಾಗೆ ವಿಜಯ್ ಹೇಳ್ದ, ನಾವು 30,000 ಜನರಿಗೆ ಈಗ ಕೊಡ್ತಿದ್ದೀವಿ, ನೆಕ್ಸ್ಟ್ ಟೈಮ್ 50,000 ಮಾಡ್ತೀವಿ ಅಂತ, ಅದ್ರ ನೆಕ್ಸ್ಟ್ ಟೈಮ್ 1,00,000 ಮಾಡ್ತೀವಿ ಅಂತ ಅಲ್ವಾ? ಆ ರೀತಿ ನೀವು ಬೆಳೆಯಲಿ ಅಂತೇಳಿ ನನ್ನ ಆಸೆ. ಹಾಗಾಗಿ ಇವತ್ತು ಶಿಕ್ಷಣಕ್ಕೆ ಯಾರು ಪ್ರಾತಿನಿಧ್ಯ ಕೊಡ್ತಾರೆ, ಪ್ರೋತ್ಸಾಹ ಕೊಡ್ತಾರೆ, ಅವರೆಲ್ಲರಿಗೂ ಕೂಡ ನಾನು ವೈಯಕ್ತಿಕವಾಗಿ ಅಭಿನಂದನೆಯನ್ನ ಸಲ್ಲಿಸ್ತೇನೆ. ಶಿಕ್ಷಣ ಬಹುದೊಡ್ಡ ಬದಲಾವಣೆಯನ್ನ ತಂದಿದೆ ಅನ್ನೋದಕ್ಕೆ ಭಾರತನೇ ಉದಾಹರಣೆ. ಭಾರತ ಕೇವಲ 78 ವರ್ಷದಲ್ಲಿ ಇಡೀ ದೇಶದ ಪ್ರಪಂಚದ ಗಮನವನ್ನ ಸೆಳೆದಿದೆ ಅಂದ್ರೆ ಅದು ಶಿಕ್ಷಣದ ಮೂಲಕ. ಯಾವ ದೇಶಕ್ಕೆ ತನ್ನ ಇಡೀ ಪ್ರಜೆಗಳಿಗೆ 2 ಹೊತ್ತು ಊಟ ಕೊಡೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ, ಯಾವ ದೇಶದ ಪ್ರಜೆಗಳು ತನ್ನ ದೇಶದಲ್ಲಿ ಕೈಗಾರಿಕೆಯಲ್ಲಾಗಲಿ ಮತ್ತೊಂದು ಕೃಷಿಯಲ್ಲಾಗಲಿ ನಮಗೆ ಬೇಕಾದಷ್ಟು ಉತ್ಪತ್ತಿಯನ್ನ ಮಾಡತಕ್ಕಂಥ ಸಾಮರ್ಥ್ಯ ಇರಲಿಲ್ಲ, ಆ ದೇಶ ಕೇವಲ 78 ವರ್ಷದಲ್ಲಿ ಪ್ರಪಂಚದ ಗಮನವನ್ನು ಸೆಳೆಯುವಂತ ರೀತಿಯಲ್ಲಿ ಅಭಿವೃದ್ಧಿಯಾಗಿದೆ ಅಂದ್ರೆ ಅದಕ್ಕೆ ಮೂಲ ಕಾರಣ ಶಿಕ್ಷಣ. ಕೇವಲ 12% ಸ್ವತಂತ್ರ ಬರುವಂತಹ ಸಂದರ್ಭದಲ್ಲಿ ಅಕ್ಷರಸ್ಥರ ಸಂಖ್ಯೆ ಇದ್ದದ್ದು ಈಗ ಸುಮಾರು 80% ನ್ಯಾಷನಲ್ ಆವರೇಜ್ ಅಕ್ಷರಸ್ಥರ ಸಂಖ್ಯೆ ಆಗಿದೆ ಎನ್ನುವಾಗ ಯಾವ ದೇಶದಲ್ಲೂ ಕೂಡ ಇಷ್ಟೊಂದು ವೇಗವಾಗಿ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಅನೇಕ ಯಾವುದೋ ಕೆಲವು ರಾಷ್ಟ್ರಗಳನ್ನ, ಅಮೆರಿಕ ಇರ್ಬೋದು, ಯುರೋಪ್ನಲ್ಲಿ ಕೆಲವು ರಾಷ್ಟ್ರಗಳಿರ್ಬೋದು, ಆ ದೇಶಗಳನ್ನು ಹೊರತುಪಡಿಸಿದ್ರೆ ಬಹಳ ಹೆಚ್ಚಿನ ರಾಷ್ಟ್ರಗಳು ಇನ್ನೂ ಕೂಡ ಸೊರಗ್ತಾ ಇದ್ದಾವೆ. ಅದು ಉತ್ತರ ಅಮೆರಿಕದಲ್ಲಿರ್ಬೋದು, ದಕ್ಷಿಣ ಅಮೆರಿಕದಲ್ಲಿರ್ಬೋದು, ವಿಶೇಷವಾಗಿ ಸೌತ್ ಅಮೆರಿಕ ಮತ್ತು ಆಫ್ರಿಕನ್ ಕಂಟ್ರೀಸ್, ಆ ದೇಶಗಳಲ್ಲಿರ್ತಕ್ಕಂಥ ಅಕ್ಷರಸ್ಥರ ಸಂಖ್ಯೆ ಬಹಳ ಇನ್ನೂ ಕೂಡ ಸೊರಗ್ತಾ ಇದೆ. ಈ ವೇಳೆ ಶ್ರೀರಾಮ್ ಫೈನಾನ್ಸ್ ಸ್ಟೇಟ್ ಹೆಡ್ ವಿಜಯ್ ಕುಮಾರ್ ಮಾತನಾಡಿ, ಡಾಕ್ಟರ್ ಜಿ ಪರಮೇಶ್ವರ್ ಎಂದರೆ ಇವತ್ತು ರಾಜ್ಯ ರಾಜಕಾರಣದ ಕೇಂದ್ರ ಬಿಂದು, ನಾಡಿನ ನಾಯಕ, ಚಾಣಕ್ಯ ರಾಜಕಾರಣಿ. ಆದರೆ ಆ ಚಾಣಕ್ಯರನ್ನಾಗಿ ರೂಪಿಸಿದ್ದು ಅವರ ತಂದೆ ಶಿಕ್ಷಣ ಭೀಷ್ಮ ಎಚ್.ಎಂ. ಗಂಗಾಧರಯ್ಯನವರು ಎಂಬುದು ಅಷ್ಟೇ ಕಟು ಸತ್ಯ. ಎಚ್.ಎಂ. ಗಂಗಾಧರಯ್ಯನವರು ಸಾಮಾನ್ಯ ಶಿಕ್ಷಕರಾಗಿದ್ದವರು. ಈ ದೇಶದ ಪ್ರತಿ ಮಗುವಿಗೂ ಶಿಕ್ಷಣ ಸಿಗಬೇಕು, ಯಾರೂ ಸಹ ಶಿಕ್ಷಣ ವಂಚಿತರಾಗಬಾರದು ಎಂದು ಮರದಡಿಯಲ್ಲಿ ಪುಟ್ಟದೊಂದು ಶಾಲೆ ಶುರು ಮಾಡಿದವರು. ಮುಂದೆ ಸಿದ್ಧಾರ್ಥ ವಿಶ್ವವಿದ್ಯಾನಿಲಯವನ್ನೇ ಕಟ್ಟಿದ್ರು. ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಅಕ್ಷರದ ದಾಸೋಹವನ್ನೇ ನೀಡಿದ್ರು. ಯಾವುದೇ ದೇಶಕ್ಕೂ ಹೋದರೂ ಅಲ್ಲಿ ವೈದ್ಯಕೀಯ ಕ್ಷೇತ್ರ, ಮಾಹಿತಿ ತಂತ್ರಜ್ಞಾನ, ಮಾಧ್ಯಮ ಹೀಗೆ ಎಲ್ಲ ಕ್ಷೇತ್ರದಲ್ಲಿಯೂ ಸಿದ್ಧಾರ್ಥ ಸಂಸ್ಥೆಯಲ್ಲಿ ಓದಿರುವವರು ಸಿಗ್ತಾರೆ. ಅಷ್ಟು ಜಗದಗಲ ಒಂದು ಸಂಸ್ಥೆಯನ್ನ ಬೆಳೆಸುವ ಕನಸು ಎಚ್.ಎಂ. ಗಂಗಾಧರಯ್ಯನವರದ್ದಾಗಿದ್ದರೆ
ಜಗದಗಲ ಬೆಳೆಸಿದ್ದು ಅವರ ಇಬ್ಬರು ಸುಪುತ್ರರಾದ ಡಾಕ್ಟರ್ ಶಿವಪ್ರಸಾದ್ ಹಾಗೂ ಡಾಕ್ಟರ್ ಜಿ ಪರಮೇಶ್ವರ್ ಎಂದು ಗುಣಗಾನ ಮಾಡಿದರು. ತುಂಬಿ 75 ವರ್ಷ, ಆ ಕನಸೇ ನಮ್ಮ ಡಾಕ್ಟರ್ ಜಿ ಪರಮೇಶ್ವರಯ್ಯನವರು. ಯಾಕೆ ಈಗ ಹೇಳ್ತಾ ಇದ್ದೀನಿ ಅಂದ್ರೆ ನಿಮಗೆ ಆಶ್ಚರ್ಯ ಅನಿಸ್ಬೋದು, ಹೊಗಳಿಕೆನೂ ಅನಿಸ್ಬೋದು. ಇಂದಿಗೂ JKVK ವಿಶ್ವವಿದ್ಯಾಲಯದಲ್ಲಿ ಒಂದು ಇತಿಹಾಸ ಸೃಷ್ಟಿ ಮಾಡಿ 100 ಮೀಟರ್ ಓಟವನ್ನು 10 ಸೆಕೆಂಡ್ 10.9 ಮುಗಿಸಿ ವಿಶ್ವವಿದ್ಯಾಲಯದಲ್ಲಿ ಒಂದು ರೆಕಾರ್ಡ್ ಬ್ರೇಕ್ ಮಾಡ್ತಕ್ಕಂಥವ್ರು ನಮ್ಮ ಪರಮೇಶ್ವರ ಸಾಹೇಬರು. ಒಂದು ಕ್ಷಣ ಯೋಚಿಸಿ, ಒಬ್ಬ ಶಿಕ್ಷಕರ ಮಗ, ರಾಜಕೀಯ ಹಿನ್ನೆಲೆಯೇ ಇಲ್ಲದೆ ಕೇವಲ ತಮ್ಮ ಶಿಕ್ಷಣದಿಂದ ಮಾತ್ರ ಈ ಕರ್ನಾಟಕವೆಂಬ ಇಷ್ಟು ದೊಡ್ಡ ರಾಜ್ಯದಲ್ಲಿ 40 ವರ್ಷಗಳ ಕಾಲ ಸಕ್ರಿಯವಾಗಿ ರಾಜಕಾರಣ ಮಾಡಿದ್ದು ಈ ಕಾರ್ಯಕ್ರಮಕ್ಕೆ ಬಂದಿದ್ದು ನಮಗೆ ಹೆಮ್ಮೆ ಅನಿಸಿದೆ. ಇನ್ನು ಈ ಸಂದರ್ಭದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್, ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮೀಜಿಗಳು, ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್, ಮಹಾನಗರ ಪಾಲಿಕೆ ಆಯುಕ್ತೆ ಅಶ್ವಿಜಾ, ಪೊಲೀಸ್ ವರಿಷ್ಠಾಧಿಕಾರಿ ಅಶೋಕ್ ಕೆವಿ, ಸಿಒ ಪ್ರಭುಜಿ, ಶ್ರೀ ಚನ್ನಗೌಡ ಎಚ್, ಅವಿನಾಶ್ ವಿ, ಶ್ರೀ ವಿಜಯ್ ಕುಮಾರ್ ಪಿಜಿ, ಶ್ರೀ ರಾಘವೇಂದ್ರ ಟಿಆರ್, ಶ್ರೀ ಪಂಪ ವಿರೂಪಾಕ್ಷ ಹಾಗೂ ಡಿವೈಎಸ್ಪಿ ಚಂದ್ರಶೇಖರ್ ಕೆಆರ್ ಇತರರು ಉಪಸ್ಥಿತರಿದ್ದರು.